ಮಾತಾಡ್ಬೋದಾ? ತುಮಕೂರಿನ ವಿದ್ಯಾಭೂಷ್ಮ ಅಥವಾ ಶಿಕ್ಷಣ ಭೂಷ್ಮ ಡಾಕ್ಟರ್ ಎಚ್.ಎಂ. ಗಂಗಾಧರಯ್ಯ ಈ ರಾಜ್ಯದ ಗೃಹ ಸಚಿವರ ತಂದೆ. ಅವರ ಕೊಡುಗೆ ರಾಜ್ಯಕ್ಕೆ ಅಪಾರವಾಗಿದೆ, ಅದು ಶಿಕ್ಷಣ ಕ್ಷೇತ್ರಕ್ಕೆ. ಗೃಹ ಸಚಿವರಾದಂಥ ಪರಮೇಶ್ವರ್ ಅವರನ್ನು ವಿಚಾರಿಸಿ ಅವರ ಅನುಮತಿ ಮೇರೆಗೆ ಅವರೇ ಕೊಟ್ಟಂತಹ ಫೋಟೋವನ್ನು ಬಳಸಿ ಫ್ಲೆಕ್ಸ್ ಮಾಡಿ ಅವರ ಒಂದು ಏನು ಇನ್ಸ್ಟಿಟ್ಯೂಷನ್ಗೆ ಹೋಗುವಂಥ ರಸ್ತೆಯಲ್ಲಿ ಈ ಒಂದು ಮಹಾದ್ವಾರವನ್ನು ನಿರ್ಮಾಣ ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಕೋಮು ಸೌಹಾರ್ದಕ್ಕೆ ಧಕ್ಕೆ ಬರುವಂಥ ವಿಚಾರ ಏನೂ ಇಲ್ಲ. ಇಲ್ಲಿ ಹಾಕಿರ್ತಕ್ಕಂಥ ನೋಡಿ ಏನಿದೆ ಮಹಾದ್ವಾರದಲ್ಲಿ, ಡಾಕ್ಟರ್ ಎಚ್.ಎಂ. ಗಂಗಾಧರಯ್ಯ ಮಹಾದ್ವಾರ ಹಿಂದೂ ಮಹಾಗಣಪತಿ ವಿಸರ್ಜನಾ ಕಾರ್ಯಕ್ರಮ, ಇಷ್ಟೇನೇ ಇರೋದು. ಇದರಲ್ಲಿ ಏನು ಕೋಮು ಸೌಹಾರ್ದಕ್ಕೆ ಧಕ್ಕೆ ಬರ್ತಾ ಇದೆ, ಯಾರಿಗೆ ನೋವು ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಒಂದು ವೇಳೆ ಇದನ್ನು ಏನು ಕಮಿಷನರು ತೆಗಿಲಿಕ್ಕೆ ಬಂದಿದ್ದಾರೆ, ಇದನ್ನು ತೆಗೆದ್ರೆ ಇದು ಗಂಗಾಧರಯ್ಯನವರಿಗೆ ಮಾಡುವಂತಹ ಅವಹೇಳನ, ದಲಿತರಿಗೆ ಮಾಡುವಂತಹ ಅವಹೇಳನ. ನಾವು ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು ದಲಿತರಿಗೆ, ಅದರಲ್ಲೂ ಸಾಧಕರಿಗೆ ಒಂದು ಗೌರವ ಕೊಡಬೇಕಲ್ವ ಅನ್ನೋ ಒಂದು ಕಾರಣಕ್ಕೆ ಒಂದು ಆಶಾಭಾವದಿಂದ, ಒಂದು ಗೌರವದಿಂದ ಒಂದು ನಮನವನ್ನು ಸಲ್ಲಿಸಬೇಕು ಅಂತೇಳಿ ಒಂದು ಮಹಾದ್ವಾರವನ್ನು ನಿರ್ಮಾಣ ಮಾಡಿದರೆ ಅದನ್ನೇ ತೆರವುಗೊಳಿಸ್ತಾರೆ ಅಂತಂದರೆ ಇವರ ರಾಜಕೀಯ ಷಡ್ಯಂತ್ರ ಏನಿರ್ಬೋದು ಅಥವಾ ಇವರಿಗೆ ಯಾರ ಮೇಲೆ ಒತ್ತಡ ಇರ್ಬೋದು ಅಂತ ಗೊತ್ತಿಲ್ಲ. ಬಹುಶಃ ನನಗೆ ತಿಳಿದಿರ್ತಕ್ಕಂಥ ನನ್ನ ವಿಚಾರಕ್ಕೆ ಈ ನಗರದ ಶಾಸಕರ ಒತ್ತಡ ಇರ್ಬೋದು ಅಂತೇಳಿ ನನಗನ್ನಿಸ್ತಾ ಇದೆ. BJP ಶಾಸಕರೇ ಒತ್ತಡ ಇರೋ, ನಾನೊಬ್ಬ ಹಿಂದೂ ಕಾರ್ಯಕರ್ತನಾಗಿ ಹೇಳ್ತೀನಿ, ನಾನು ಹೇಳ್ತಿರೋದು BJP ಶಾಸಕರ ಒತ್ತಡ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಗೃಹ ಸಚಿವರು ಇರ್ಬೋದು, ಅವ್ರ ಗಮನಕ್ಕೆ ತರದಂತೆ ಇದೊಂದು ತೆರವು ಕಾರ್ಯಾಚರಣೆ ಆಗ್ತಾ ಇರ್ಬೋದಲ್ವ. ನಾವು ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಜಿ ಪರಮೇಶ್ವರ್ ಹತ್ರ ಮಾತಾಡ್ತೀವಿ, ಅವ್ರ PS ಹತ್ರ ಮಾತಾಡಿದ್ವಿ, ಒಂದು 10 ನಿಮಿಷ ಟೈಮ್ ಕೊಡಿ, ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೂ ಅವರು ನಿರ್ಲಕ್ಷ್ಯ, ನಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ, ತೆರವುಗೊಳಿಸಲಿಕ್ಕೆ ಮುಂದಾಗಿದ್ದಾರೆ. ಅಂದರೆ ಇದು ನೇರವಾಗಿ ಹೇಳ್ತಾ ಇದ್ದೀನಿ, ಗಂಗಾಧರಯ್ಯನಿಗೆ ಮಾಡ್ತಿರ್ತಕ್ಕಂಥ ಅವಹೇಳನ. ನಾವು ಅವರಿಗೆ ಗೌರವ ಕೊಡಬೇಕು, ಸನ್ಮಾನ ಮಾಡಬೇಕು ಅಂತ ಎದೆಯಲ್ಲಿ ನಮ್ಮದೆಯಲ್ಲಿದ್ದರೆ ಇವರಿಗೆ ಅಧಿಕಾರಿಗಳಿಗೆ ಯಾರದೋ ಒತ್ತಡದಿಂದ ಅವರಿಗೆ ಅವಹೇಳನ ಮಾಡಲಿಕ್ಕೆ ಹೊರಟಿದ್ದಾರೆ. ಇದೊಂದು ಖಂಡನೀಯವಾದಂಥ ವಿಚಾರ. ನೋಡಿ, ಇದು ಸರ್ಕಾರ ಇದೆ, ಎಲ್ಲವೂ ಸರ್ಕಾರವೇ ಮಾಡೋದಾದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗಳ ಪಾತ್ರವೇ ಇಲ್ಲದಂತಾಗಿದೆ. ನಾವು ಓಟ್ ಹಾಕ್ಲಿಕ್ಕೆ ಮಾತ್ರ ನಮ್ಮನ್ನು ಬಳಸ್ಕೊಳ್ತಾರೆ. ಮುಂದಿನ ನಡೆ ಅಂದರೆ ನಾವು ಶಕ್ತಿ ಮೀರಿ ಹೋರಾಟ ಮಾಡಬಹುದು, ಪ್ರತಿಭಟಿಸಬಹುದು, ಇದನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೂ ತಲುಪಿಸುವಂಥ ಒಂದು ಕೆಲಸ ಮಾಡಬಹುದು. ಬಟ್ ಅದಕ್ಕೆ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ. ಆದರೂ ನಾವು ಪ್ರತಿಭಟಿಸ್ತೇವೆ. ಗಂಗಾಧರಯ್ಯನವರಿಗೆ ಗೌರವ ಕೊಡಬೇಕು, ಅದನ್ನು ಉಳಿಸ್ಕೋಬೇಕು ಅನ್ನೋ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದು ಅವರವರ ವೈಯಕ್ತಿಕ ರಾಜಕೀಯದಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಕಾರ್ಯಕರ್ತರಾಗಿ ಒಂದು ಹಿಂದೂ ಮಹಾಗಣಪತಿ ಉತ್ಸವವನ್ನು ಮಾಡಲಿಕ್ಕೆ ಹೊರಟಾಗ ಅವರಿಗೆ ನಮ್ಮಿಂದ ಕ್ರೆಡಿಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಇಲ್ಲಿ ಪಕ್ಷವನ್ನು ಇಲ್ಲೆಲ್ಲೂ ಬಳಸ್ಕೊಳ್ತಾ ಇಲ್ಲ. ನಾವು ಒಂದು ಹಿಂದೂಗಳ ಒಂದು ಹಬ್ಬ, ಉತ್ಸವ, ಸಡಗರ, ಸಂಭ್ರಮ ಅಂತೇಳಿ ಮಾಡಬೇಕು ಅಂತ ಇದ್ದೇವೆ. ಇದನ್ನು ಅವರ ಒಂದು ಹಿನ್ನಡೆ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಹಾಗಾಗಿ ಅವರು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅನುಮಾನ ಇದೆ. ಮಧುಗಿರಿ ಮೋದಿ.